ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡ್ತಾ ಇರ್ಬೋದು ಒಂದು ಫೋಟೋನ ಯಾವ ಥರ ಜಾಸ್ತಿ ಎಮ್ ಬಿ ಇರೋದನ್ನ ಕಮ್ಮಿ ಎಮ್ ಬಿಗೆ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಥವಾ ಕಂಪ್ರೆಸ್ ಮಾಡ್ಬೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಯಾವುದಾದ್ರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಿಮಗೆ ತೋರಿಸುತ್ತೆ ಮೋರ್ ದೆನ್ 2 MB ಇರೋದನ್ನ ಅಪ್ಲೋಡ್ ಆಗೋಲ್ಲ, ಕಮ್ಮಿ ಇರೋದು ಅಪ್ಲೋಡ್ ಮಾಡಿ ಅಂತ ತೋರಿಸ್ತಾ ಇರುತ್ತೆ. ಕೆಲವೊಂದು ಸಲ ಮೋರ್ ದೆನ್ 1 MB ಇರೋದು ಕೂಡ ಅಪ್ಲೋಡ್ ಆಗೋಲ್ಲ. ಸೊ ಹಂಗಾಗಿ ನಾವು ಇದನ್ನು ಯಾವ ಥರ 1 MB ಇರೋದನ್ನ ಅಥವಾ KB ಕನ್ವರ್ಟ್ ಮಾಡೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ನಾನು. ಓಕೆ, ನಾನಿವಾಗ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತೀನಿ. ಓಕೆ, ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ. ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಕಂಪ್ರೆಸ್ ಇಮೇಜ್ ಸೈಜ್ ಇನ್ KB ಅಂತ ಕೊಡಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅದ್ರ ಮೂಲಕ ಆದರೂ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಕಂಪ್ರೆಸ್ ಇಮೇಜ್ ಸೈಜ್ ಇನ್ KB ಅಂತ ಹೊಡೀರಿ. ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಓಪನ್ ಅಂತ ಕಾಣಿಸುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ, ಓಪನ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಚೂಸ್ ಫೋಟೋ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಸಲ ಟಚ್ ಕೊಡಿ. ಅದಾದಮೇಲೆ ನೀವು ಯಾವ ಒಂದು ಫೋಟೋನ ಕಮ್ಮಿ ಮಾಡಬೇಕು, MB ಇರೋದನ್ನ KB ಮಾಡಬೇಕು ಅಥವಾ ಕಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಕಂಪ್ಯೂಟೇಷನ್ ಆ್ಯಕ್ಷನ್ ಯೂಸಿಂಗ್ ಗ್ಯಾಲರಿ ಅಂತ ಇರುತ್ತಲ್ಲ, ಅಲ್ಲಿ ಜಸ್ಟ್ ಒನ್ಸ್ ಅಂತ ಕೊಡಿ. ಓಕೆ, ಇಲ್ಲಿ ಕಂಪ್ರೆಸ್ ಫೋಟೋ ಅಂತ ಇರುತ್ತಲ್ಲ, ನಾನು ಆಲ್ರೆಡಿ ಮಾಡಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದೆ. ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಓಕೆ, ಆ ಒಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿ ನೋಡ್ತಾ ಇರ್ಬೋದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಂಪ್ರೆಸ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು 54 KB ಇರೋದು ಕೇವಲ 0.0 MB ಆಯಿತು. ಈ ಥರ ಆಗಿದ ತಕ್ಷಣ ಕೆಳಗಡೆ ಸೇವ್ ಅಂತ ಕಾಣುತ್ತಲ್ಲ, ಸೇವ್ ಮೇಲೆ ಕೊಡಿ. ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗುತ್ತೆ. ನೀವೀಗ ಇದನ್ನು ಅಪ್ಲೋಡ್ ಮಾಡ್ಕೋಬಹುದು.